ಪ್ರಭು ಯೇಸುವಿನಲ್ಲಿ ಅನುಗ್ರಹಿತರಾದ ಪ್ರಿಯರೇ, ಡೈಲಿ ಬ್ಲೆಸ್ಸಿಂಗ್ ಭಾಗವಾಗಿ ನಿಂತುಕೊಂಡು ವಿವಿಧ ಸ್ಥಳಗಳಿಂದ, ರಾಜ್ಯಗಳಿಂದ, ಲೋಕದ ಹಲವೆಡೆಯಿಂದ ವಾಕ್ಯವನ್ನು ಆಲಿಸುವ ನಿಮ್ಮೊಬ್ಬೊಬ್ಬರನ್ನು ಅತಿ ಪ್ರೀತಿಯಿಂದ, ಗೌರವದಿಂದ ನಿಮಗಾಗಿ ಪ್ರಾರ್ಥಿಸುತ್ತೇನೆ. ಇಂದು ನಿರೀಕ್ಷೆಯಿಂದ ವಾಕ್ಯವನ್ನು ಆಲಿಸೋಣ. ಪ್ರಭುವೇ, ಇಂದು ಆಲಿಸುವ ವಾಕ್ಯ ನನ್ನ ಜೀವನದಲ್ಲಿ ಒಂದು ಸಂಚಲನವನ್ನು ಉಂಟು ಮಾಡಲಿ. ನನ್ನ ಜೀವನದಲ್ಲಿ ಸಂತೋಷವು, ಸೌಖ್ಯವು, ಅನುಗ್ರಹವಾಗಿ ಮಾರ್ಪಡಲಿ. ನನ್ನ ಸಮಸ್ಯೆಗೆ ಉತ್ತರವಾಗಿ ಈ ವಾಕ್ಯವನ್ನು ನನಗೆ ನೀಡಿರಿ. ಸಂತೋಷದಿಂದ, ನಿರೀಕ್ಷೆಯಿಂದ ವಾಕ್ಯವನ್ನು ಆಲಿಸೋಣ. ಯಾಕೋಬನ ಗ್ರಂಥ 1ನೇ ಅಧ್ಯಾಯ 23ರಿಂದ 25ರವರೆಗೆ ವಾಕ್ಯವನ್ನು ಆಲಿಸೋಣ. ದೇವರ ವಾಕ್ಯವನ್ನು ಕೇಳಿ ಅದರಂತೆ ನಡೆಯದವನು ಕನ್ನಡಿಯಲ್ಲಿ ತನ್ನ ಸಹಜ ಮುಖವನ್ನು ನೋಡಿ ಮರುಕ್ಷಣವೇ ತಾನು ಹೇಗಿದ್ದನೆಂದು ಮರೆತು ಬಿಡುವವನಿಗೆ ಸಮಾನನು. ಆದರೆ ನಮಗೆ ವಿಮೋಚನೆಯನ್ನು ತರುವ ಸರ್ವೋತ್ತಮ ಧರ್ಮಶಾಸ್ತ್ರವನ್ನು ಲಕ್ಷ್ಯವಿಟ್ಟು ನೋಡಿ ಅದರಲ್ಲೇ ಧ್ಯಾನಾಸಕ್ತನಾಗಿರುವವನು ಅದನ್ನು ಮರೆಯುವುದಿಲ್ಲ. ಅವನು ಕೇಳುವವನು ಮಾತ್ರ ಆಗಿರದೆ ವಾಕ್ಯದ ಪ್ರಕಾರ ನಡೆಯುವವನು ಆಗಿರುತ್ತಾನೆ. ಇಂಥವನು ಭಾಗ್ಯವಂತನು. ಪ್ರಿಯರೇ, ಕನ್ನಡಿಯನ್ನು ನೋಡದವರು ಯಾರು ಸಹ ಇಲ್ಲ. ದಿನದಲ್ಲಿ ಅನೇಕ ಬಾರಿ ಕನ್ನಡಿಯನ್ನು ನೋಡುತ್ತೇವೆ. ಕನ್ನಡಿ ನೋಡುವಾಗ ನಮಗೆ ನಮ್ಮ ಅನೇಕ ಕುಂದುಕೊರತೆಗಳು, ಕಾರ್ಯಗಳು ಅರ್ಥವಾಗುತ್ತದೆ. ಸಂತ ಯಾಕೋಬನು ಹೇಳುವುದು ಪವಿತ್ರ ಗ್ರಂಥ ಒಂದು ಕನ್ನಡಿಯ ತರ ಎಂದು. ಆದರೆ ಮುಖ ನೋಡುವ ಕನ್ನಡಿ ತರ ಅಲ್ಲ. ಇದು ಜೀವನವನ್ನು ಕ್ರಮಪಡಿಸಿ ಜೀವನದಲ್ಲಿ ಸಹಾಯ ಮಾಡುವ, ಒಂದು ಒಳ್ಳೆಯ ಜೀವನ ಉಂಟು ಮಾಡಲು ಸಾಧ್ಯವಾಗುವ ಒಂದು ಕನ್ನಡಿಯಾಗಿದೆ. ಈ ದೇವರ ವಾಕ್ಯವಾದ ಕನ್ನಡಿಯನ್ನು ನೋಡುವಾಗ ನಮ್ಮ ಜೀವನ ಒಳ್ಳೆಯದು ಆಗುವುದು. ಅನೇಕ ವ್ಯಕ್ತಿಗಳು ಅವರು ಕುಗ್ಗಿಹೋದ ಜೀವನದಿಂದ ರಕ್ಷಣೆ ಹೊಂದಿದ್ದು ದೇವರ ವಾಕ್ಯವಾದ ಕನ್ನಡಿಯನ್ನು ನೋಡಿದಾಗ ಆಗಿದೆ. ಸಾಧಾರಣವಾದ ಒಂದು ಪುಸ್ತಕ ತರ ಪವಿತ್ರ ಗ್ರಂಥವನ್ನು ನಾವು ನೋಡಿದರೆ ಸಾಲದು. ಅದನ್ನು ವಿಶ್ವಾಸದಿಂದ, ಆತ್ಮದಿಂದ ನಾವು ನೋಡಬೇಕು. ಆಗ ನಮ್ಮ ಜೀವನದಲ್ಲಿ ಅದ್ಭುತಗಳು, ಬದಲಾವಣೆಗಳು ಕಾಣಲು ಸಾಧ್ಯವಾಗುತ್ತದೆ. ಕನ್ನಡಿ ಕೆಳಗೆ ಬಿದ್ದು ಒಡೆದು ಹೋದರೆ ಹಲವು ಭಾಗವಾಗಿ ಹೋಗುತ್ತದೆ. ಒಡೆದ ಕನ್ನಡಿಯಲ್ಲಿ ಮುಖವನ್ನು ನೋಡಿದರೆ ಒಡೆದ ಮುಖ ತರ ಇರುತ್ತದೆ. ಆದರೆ ದೇವರ ವಾಕ್ಯವಾದ ಕನ್ನಡಿ ಒಡೆದು ಹೋಗುವುದಿಲ್ಲ. ಕನ್ನಡಿ ತರ ಒಡೆದ ಜೀವನವನ್ನು ನಾವು ನೋಡಿದ್ದೇವೆ. ಅನೇಕರು ಪ್ರಾರ್ಥಿಸಲು ಬರುವಾಗ ಕಣ್ಣೀರಾಕುತ್ತಾರೆ. ಒಡೆದ ಗಾಜು ತರ ನನ್ನ ಜೀವನವಾಗಿದೆ ಎಂದು. ಕೆಲವು ಮನುಷ್ಯರನ್ನು ನಂಬಿ ವಿಶ್ವಾಸಿಸಿ ಜೀವನವನ್ನು ನಾಶ ಮಾಡಿಕೊಂಡವರು, ರೋಗದಿಂದ ಕುಗ್ಗಿ ಹೋದವರು, ಸಾಲದಿಂದ ನರಳಾಡುತ್ತಿರುವವರು ದೇವರ ವಾಕ್ಯವಾದ ಕನ್ನಡಿಯನ್ನು ನೋಡಿದಾಗ ಅವರ ಒಡೆದ ಜೀವನ ಪುನಃ ತರ ದೇವರು ಸೇರಿಸುತ್ತಾರೆ. ಒಡೆದು ಹೋದ ಗುರುತು ಸಹ ಇಲ್ಲದ ಹಾಗೆ ಮಾಡುತ್ತಾರೆ. ಪ್ರಾರ್ಥಿಸಲು ಮನಸ್ಸಿಲ್ಲದೆ ನಿರಾಸೆಯಿಂದ ಇರುವವರನ್ನು ಪುನಃ ಜೀವನಕ್ಕೆ ಮರಳಿ ತರಲು ದೇವರ ವಾಕ್ಯವನ್ನು ಆಲಿಸಲು ಪ್ರೇರಣೆ ನೀಡಿದ್ದರಿಂದ, ಆ ವಾಕ್ಯದಲ್ಲಿ ಜೀವನವನ್ನು ಆರಂಭಿಸುವುದಕ್ಕೆ ದೇವರ ವಾಕ್ಯವನ್ನು ಆಲಿಸಲು ಪ್ರೇರಣೆ ಕೊಟ್ಟಿದ್ದರಿಂದ ಕನ್ನಡಿ ಗಾಜು ತರ ಒಡೆದ ಅವರ ಜೀವನವು ದೇವರು ಅನುಗ್ರಹಿಸಲು ಪ್ರಾರಂಭಿಸಿದ್ದು. ಪ್ರಿಯರೇ, ಸಂತ ಯಾಕೋಬ ವಾಕ್ಯದಲ್ಲಿ ಹೇಳುತ್ತಾರೆ, ಕನ್ನಡಿಯಲ್ಲಿ ನೋಡಿ ಸುಮ್ಮನೆ ಆದರೆ ಸಾಲದು. ದೇವರ ವಾಕ್ಯವಾಗುವ ಕನ್ನಡಿಯಲ್ಲಿ ನಿಂತುಕೊಂಡು ನಮ್ಮ ಜೀವನವನ್ನು ಸರಿಪಡಿಸಿಕೊಂಡು ನಮ್ಮ ಜೀವನ ಆಗ ಅನುಗ್ರಹವಾಗುತ್ತದೆ. ಗಾಜಿನ ತರ ಒಡೆದು ಹೋದ ಜೀವನ ನಿಮ್ಮದಾದರೂ ಪರವಾಗಿಲ್ಲ ಕಂದ. ದೇವರ ವಾಕ್ಯವನ್ನು ಆಲಿಸುವಾಗ ನಿಮ್ಮ ಜೀವನ ಅನುಗ್ರಹವಾಗುತ್ತದೆ. ಹಲ್ಲೆಲೂಯಾ. ದೇವರ ಅದ್ಭುತ ಕರ ಅಲ್ಲಿ ಕಾರ್ಯ ಮಾಡುತ್ತದೆ. ಪರೀಕ್ಷೆ ಬರೆಯಲು ತಯಾರಾಗುತ್ತಿರುವ ಮಕ್ಕಳು ದೇವರ ವಾಕ್ಯವಾದ ಕನ್ನಡಿಯಲ್ಲಿ ನೋಡಿ ಪ್ರಾರ್ಥಿಸಿ, ದೇವರು ಅನುಗ್ರಹಿಸುತ್ತಾರೆ. ದೇವರ ವಾಕ್ಯವಾದ ಕನ್ನಡಿಯನ್ನು ನೋಡಿ ನಮ್ಮ ಜೀವನವನ್ನು ಸರಿಪಡಿಸಿಕೊಂಡು ಅನುಗ್ರಹಕ್ಕೆ, ಅದ್ಭುತಕ್ಕೆ ನಾವು ಪಾತ್ರರಾಗೋಣ. ಪ್ರಭುವಿನ ಆಶೀರ್ವಾದವನ್ನು ಸ್ವೀಕರಿಸೋಣ. ನಮ್ಮ ಪ್ರಭು ಯೇಸು ಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಮ್ಮೊಡನೆ ಇರಲಿ. ರೋಗಗಳಿಂದ, ಅಪಘಾತದಿಂದ, ದುರ್ಮರಣದಿಂದ, ಅಗಾಲಿದ ಮರಣದಿಂದ, ಅಸೂಯೆಯಿಂದ, ಮೋಸೆ ವಂದನೆಯಿಂದೆಲ್ಲ ದೇವರು ನಮ್ಮನ್ನು ಸಂರಕ್ಷಿಸಲಿ. ಹಾಲೆಲೂಯಾ. ಆಮೇನ್.